ಪಾಂಡವರ ವಂಶದ ಗರ್ಭ ನಾಶ ಆಗಬೇಕು. ವ್ಯಾಸರು ಹೇಳ್ತಾರೆ, ಸರಿ ಹಾಗೆ ಮಾಡು, ಹಾಗಿದ್ದರೆ ಬೇರೆ ಯೋಚನೆ ಮಾಡಬೇಡ. ನಿನ್ನೆ ರಾತ್ರಿ ಹೋಗಿ ಅಷ್ಟು ಜನರನ್ನು ಕೊಂದು ಬಂದೆ, ಮುಗೀತಾ ಅಂದರೆ ಇಲ್ಲ, ಇವತ್ತು ಇಡೀ ಪಾಂಡವರನ್ನ ಕೊಲ್ಲೋದಕ್ಕೆ ಹೊರಟೆ, ಅದು ಮುಗೀತಾ ಅಂದರೆ ಇಲ್ಲ, ಅವರ ಗರ್ಭದ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ. 3000 ವರ್ಷಗಳ ಕಾಲ ನೀನು ಇಡೀ ಜಗತ್ತನ್ನು ಸುತ್ತುತ್ತಲೇ ಇರುವಂತೆ ಆಗತ್ತೆ. ಮೈಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ನಿನ್ನ ಮೈಯಿಂದ ಹೊರಗೆ, ಮತ್ತು ಸರ್ವವ್ಯಾಧಿ ಸಮನ್ವಿತ, ಎಲ್ಲ ರೋಗಗಳು ನಿನಗಿರ್ತವೆ. ಇದು ಕೃಷ್ಣನ ಶಾಪ. ಇದು ಯಾರೋ ನರಳೋ ಶಬ್ದ ಕೇಳುತ್ತೆ, ಅದು ಬೇರೆ ಯಾರ್ದಲ್ಲ, ಅಶ್ವತ್ಥಾಮನ ನರಳುವಿಕೆ ಶಬ್ದ ಅಂತ ನಾನು ಎಲ್ಲೋ ಓದಿದ್ದೆ. ಹೌದು, ಹಾಗೆ ತುಂಬ ಹೇಳ್ತಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಸೊ ನಾವು ಮಹಾಭಾರತದಲ್ಲಿ ಅತ್ಯಂತ ರೋಚಕ ಮತ್ತು ಅತ್ಯಂತ ತೀವ್ರವಾದ ಒಂದು ಘಟ್ಟದಲ್ಲಿದ್ದೀವಿ, ಅದು ಅಶ್ವತ್ಥಾಮನ ಪ್ರಕರಣ. ಸೊ ಕಳೆದ ಸಲ ತಾವು ಹೇಳಿದ ಹಾಗೆ ಅರ್ಜುನ ತನ್ನ ಅಸ್ತ್ರವನ್ನು ವಾಪಸ್ ತಗೋತಾನೆ, ಆದರೆ ಅಶ್ವತ್ಥಾಮನಿಗೆ ಅದನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ಒಂದು ಆಗಲ್ಲ ನನ್ನ ಹತ್ರ, ಹಾಗಾಗಿ ಇದು ಪಾಂಡವರನ್ನು ಕೊಲ್ಲತ್ತೆ ಅಂತ ಹೇಳಿ ಅಶ್ವತ್ಥಾಮ ನಾನು ಮಾಡಿದ ತಪ್ಪು ಅಂತ ಹೇಳ್ತಾನೆ. ಅಂದರೆ ಪಾಂಡವರ ನಾಶ ನಿಶ್ಚಿತ ಅಂತ ಅಶ್ವತ್ಥಾಮ ಹೇಳೋದು. ಅದಕ್ಕೆ ವ್ಯಾಸರು ಉತ್ತರ ಕೊಡ್ತಾರೆ. ಅಸ್ತ್ರಂ ಬ್ರಹ್ಮಶಿರಸ್ತಾತ ವಿದ್ವಾನ್ ಪಾರ್ಥೋ ಧನಂಜಯ ಉತ್ಸೃಷ್ಟವಾನ್ ನರೋಷೇಣ ನವಧಾಯ ತವಾಹವೆ. ಇದೇ ಬ್ರಹ್ಮಶಿರಸ್ತ್ರಾಸ್ತ್ರವನ್ನು ಅರ್ಜುನನು ಬಿಟ್ಟಿದ್ದ, ಅವನಿಗೂ ಗೊತ್ತಿತ್ತು ಈ ಅಸ್ತ್ರ, ಆದರೆ ಅವನು ನಿನ್ನ ತರಹ ಸಿಟ್ಟಿನಿಂದ ಬಿಟ್ಟಿಲ್ಲ. ನ ರೋಷೇಣ, ಸಿಟ್ಟು ಮಾಡ್ಕೊಂಡು ಬಿಟ್ಟಿಲ್ಲ. ನವಧಾಯ, ನಿನ್ನನ್ನು ಸಂಹರಿಸಬೇಕು ಅಂತಲೂ ಅವನು ಪ್ರಯೋಗಿಸಿಲ್ಲ. ಅಸ್ತ್ರವನ್ನು ಶಾಂತಗೊಳಿಸಬೇಕು ಅಂತ ಅವನು ಬಿಟ್ಟಿದ್ದ, ಆದರೂ ಅದನ್ನು ಅವನೀಗ ಹಿಂದೆ ತೆಗೆದುಕೊಂಡಿದ್ದಾನೆ. ಈ ಅಸ್ತ್ರ ಅವನಲ್ಲಿ ಇಷ್ಟು ಕಾಲ ಇತ್ತು. ಎಷ್ಟು ಯುದ್ಧಗಳನ್ನು ಮಾಡಿದ್ದ ಅವನು ಅರ್ಜುನ. ಈಗ ಅಶ್ವತ್ಥಾಮ ಯುದ್ಧಗಳನ್ನು ಮಾಡಿದ್ದೇ ತುಂಬ ಕಡಿಮೆ. ಅರ್ಜುನ ಆಗಲ್ಲ, ಅವನು ಬದುಕಿಡೀ ಯುದ್ಧ ಮಾಡ್ಕೊಂಬಂದಿದ್ದಾನೆ. ಆದರೆ ಕ್ಷತ್ರಧರ್ಮಾನ್ ಮಹಾಬಾಹು ನಾಕಂಪತ ಧನಂಜಯ, ಯಾವ ಹೊತ್ತಿನಲ್ಲೂ ಅವನಿಗೆ ಇದನ್ನು ಪ್ರಯೋಗಿಸಬೇಕು ಅನ್ನುವ ಮನಸ್ಸು ಮಾಡಲಿಲ್ಲ. ಅವನು ಆ ವಿಷಯದಲ್ಲಿ ವಿಚಲಿತನಾಗಲಿಲ್ಲ. ಏವಂ ಧೃತಿಮತ ಸಾಧೋಹೋ ಸರ್ವಾಸ್ತ್ರ ವಿದುಷ ಸತಃ, ವ್ಯಾಸರು ಅವನ ಬಗ್ಗೆ ಹೇಳ್ತಾರೆ. ಅಂಥ ಸ್ಥೈರ್ಯ ಅವನದ್ದು ಅಂತ. ನಮ್ಮ ಹತ್ರ ಇರೋ ಅಸ್ತ್ರವನ್ನು ಪ್ರಯೋಗಿಸಿ ಗೆದ್ದು ಬಿಡ್ತೇವೆ ಅಂತ ಹೋಗಲಿಲ್ಲ. ಯಾರ ಮೇಲೆ ಪ್ರಯೋಗಿಸಬಾರದೋ ಅವ್ರ ಮೇಲೆ ಪ್ರಯೋಗಿಸಲಿಲ್ಲ. ಸಜ್ಜನಿಕೆ ಇದೆ ಅವನಲ್ಲಿ. ಎಲ್ಲ ಅಸ್ತ್ರಗಳು ಗೊತ್ತಿದ್ದರೂ ಕೂಡ ಅವನು ಅವುಗಳನ್ನು ಎಲ್ಲರ ಮೇಲೆ ಪ್ರಯೋಗಿಸ್ತಾ ಇರಲಿಲ್ಲ. ಆದರೆ ಅಂಥ ಅರ್ಜುನನ ಮತ್ತು ಅವನ ಸಹೋದರರೆಲ್ಲರನ್ನೂ ನೀನು ಕೊಲ್ಲಬೇಕು ಅಂತ ಹೊರಟಿದ್ದೀಯಲ್ಲ ಅಂತ ಕೇಳ್ತಾರೆ ವ್ಯಾಸರು. ಭ್ರಾತೃಬಂಧೋ ಕಸ್ಮಾತ್ವಂ ವಧಮಸ್ಯ ಚಿಕೀರ್ಷಿಸಿ. ಅಂದರೆ ನಿನ್ನನ್ನು ಕೊಲ್ಲಬೇಕು ಅಂತ ಅವನು ಪ್ರಯತ್ನಿಸ್ತಾ ಇಲ್ಲ, ಅದಕ್ಕಾಗಿ ಇದನ್ನು ಪ್ರಯೋಗಿಸಿಲ್ಲ ಅವನು. ಇಲ್ಲಿಯವರೆಗೂ ಈ ಥರದ್ದನ್ನು ಯಾರ ಮೇಲೂ ಪ್ರಯೋಗಿಸಿಲ್ಲ. ಅಂತ ಅರ್ಜುನ ಮತ್ತು ಪಾಂಡವರನ್ನು ಕೊಲ್ಲೋದಕ್ಕೆ ಹೊರಟಿದೆಯಲ್ಲ ನೀನು ಅಂತ ಅವರ ಪ್ರಶ್ನೆ. ಆದರೆ ಒಂದೊಮ್ಮೆ ಅವನು ಪ್ರಯೋಗಿಸಿದ ಅಸ್ತ್ರದಿಂದ ನಿನ್ನ ಅಸ್ತ್ರ ಶಾಂತ ಆಗಿದ್ದರೂ ಕೂಡ ಈ ದೊಡ್ಡ ಇದನ್ನು ಪರಿಹಾರ ಮಾಡ್ತಾ ಇತ್ತು, ಪಾಂಡವರ ನಾಶವನ್ನು ನಿಲ್ಲಿಸ್ತಾ ಇತ್ತು. ಹಾಗಂತ ಅದರ ದುಷ್ಪರಿಣಾಮ ಇದ್ದೇ ಇರ್ತಿತ್ತು ಅಂತ ಹೇಳ್ತಾರೆ. ಅಸ್ತ್ರಂ ಬ್ರಹ್ಮಶಿರೋಯಸ್ತ್ರ ಪರಮಾಸ್ತ್ರೇಣ ಬಾಧ್ಯತೆ ಸಮಾದ್ವಾದಶ ಪರ್ಜನ್ಯಸ್ತದ್ರಾಷ್ಟಂ ನಾಭಿವರ್ಷತಿ. ಆ ಅಸ್ತ್ರಗಳು ಎರಡು ಘಟ್ಟನ ಆಗಿ ಅದರಿಂದ ಒಂದು ಅಸ್ತ್ರ ಶಾಂತ ಆಯಿತು ಅಂತ ಅಂದರೆ ಆ ಜಾಗದಲ್ಲಿ 12 ವರ್ಷ ಮಳೆ ಬರೋಲ್ಲ ಅಂತ. ಅಂದರೆ ಅಷ್ಟು ಸುಲಭ ಇಲ್ಲ ಅಂತ. ಈಗ ಅರ್ಜುನ ಪ್ರಯೋಗ ಮಾಡಿದಲ್ಲಿ ಪಾಂಡವರು ಉಳಿತಾರೆ, ಅದರ ಇಡೀ ಪ್ರದೇಶಕ್ಕೆ 12 ವರ್ಷಗಳ ಕಾಲ ಬರಕ್ಕಾಡತ್ತೆ. ಒಂಥರ ಅಣ್ವಸ್ತ್ರದ್ದೇ. ಹಾಂ, ಇದನ್ನೇ ಅವರು ಹೇಳ್ತಾ ಇರೋದು, ಕಾಣಿಸ್ತಾ ಇದೆ ಅಂತ. ಇದು ಗೊತ್ತಿದ್ದೇ ಅವನು ಈ ಅಸ್ತ್ರವನ್ನು ಹಿಂದೆ ತಗೊಂಡಿದ್ದಾನೆ ಅಂತ. ಏತದರ್ಥಂ ಮಹಾಬಾಹು ಶಕ್ತಿಮಾನಪಿ ಪಾಂಡವ ನ ವಿಹಂತ್ಯೇತದಸ್ತ್ರಂತೆ ಪ್ರಜಾಹಿತ ಚಿಕೀರ್ಷಯ. ಬೇರೆಯವರಿಗೆ, ಪ್ರಜೆಗಳಿಗೆ ಅಂದರೆ ಜನಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅರ್ಜುನ ಅದನ್ನು ಉಪಸಂಹಾರ ಮಾಡಿದ್ದಾನೆ. ನಮಗೆ ಈಗ ನಮ್ಮ ಕರ್ತವ್ಯ ಏನು ಅಂತ ಅಂದರೆ ಪಾಂಡವರನ್ನು ನಾವು ರಕ್ಷಿಸಬೇಕಿದೆ, ನಿನ್ನನ್ನೂ ಉಳಿಸಬೇಕಿದೆ, ಮತ್ತು ಜನರನ್ನು, ರಾಷ್ಟ್ರವನ್ನು ಉಳಿಸಬೇಕಿದೆ. ಪಾಂಡವಾಸ್ತ್ವಂಚ ರಾಷ್ಟ್ರಂಚ ಸದಾ ಸಂರಕ್ಷಮೇವನಃ. ನಿಮ್ಮೆಲ್ಲರನ್ನೂ ರಕ್ಷಿಸಬೇಕಾದ ಜವಾಬ್ದಾರಿ ನಮಗಿದೆ. ಹಾಗಾಗಿ ನೀನು ಈ ಅಸ್ತ್ರವನ್ನು ಉಪಸಂಹಾರ ಮಾಡಲೇಬೇಕು ಅಂತ ಹೇಳ್ತಾರೆ ವ್ಯಾಸರು. ನಿನ್ನ ಸಿಟ್ಟು ಬಿಡು,
ಸಿಟ್ಟು ಶಾಂತ ಆಗಲಿ, ಪಾಂಡವರು ಉಳಿದುಕೊಳ್ಳಲಿ. ಪಾರ್ಥಾಸಂತು ನಿರಾಮಯಾ ನ ಹ್ಯಧರ್ಮೇಣ ರಾಜರ್ಷಿ ಪಾಂಡವೋ ಜೇತುಮಿಚ್ಛತಿ. ನೀನು ಅಧರ್ಮದ ದಾರಿಯಲ್ಲಿ ಅರ್ಜುನನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನೀನು ಅಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಬೇಕು ಅನ್ನೋದು ಒಂದು, ಅಲ್ಲಿಗೆ ಮುಗಿಲಿಲ್ಲ. ಪಾಂಡವರು ನಿನಗೆ ಪ್ರಾಣದಾನ ಮಾಡ್ತಾರೆ. ಅಂದರೆ ಇವರೀಗ ಇದನ್ನು ಹೇಳ್ತಾ ಇದ್ದಾರೆ, ಮಧ್ಯಸೂತ್ರವನ್ನು ವ್ಯಾಸರು. ಪಾಂಡವರು ಪ್ರಾಣದಾನ ಮಾಡ್ತಾರೆ, ಅದಕ್ಕೆ ಪ್ರತಿಯಾಗಿ ನೀನು ನಿನ್ನಲ್ಲಿರುವ ಮಣಿಯನ್ನು ಅವರಿಗೆ ಕೊಡಬೇಕು. ಮಣಿಂಚೈತಂ ಪ್ರಯಚ್ಛೈಭ್ಯೋ ಯಸ್ತೆ ಶಿರಸಿ ತಿಷ್ಠತಿ ಏತದಾದಾಯ ತೇ ಪ್ರಾಣಾನ್ ಪ್ರತಿದಾಸ್ಯಂತಿ ಪಾಂಡವಾಹ. ನೀನು ಮಣಿ ಕೊಟ್ಟರೆ ಅವರು ನಿನಗೆ ಪ್ರಾಣದಾನ ಮಾಡ್ತಾರೆ. ಇದು ನಾವು ಸೂಚಿಸುವಂಥದ್ದು ಅಂತ ಅವರು ಹೇಳ್ತಾರೆ. ಅರ್ಜುನ ಕೇಳಿದ್ನಲ್ಲ, ನಮಗೂ ತೊಂದರೆ ಆಗಬಾರ್ದು, ಲೋಕಕ್ಕೂ ತೊಂದರೆ ಆಗಬಾರ್ದು ಅಂತ ನಿರ್ಣಯ ತೆಗೆದುಕೊಳ್ಳಿ ಅಂತ ಅರ್ಜುನ ಕೇಳ್ಕೊಂಡ. ಅವನು ಕೇಳ್ಕೊಂಡಿದ್ದೇ ಅದಕ್ಕೆ. ಈಗ ಮತ್ತೆ ಅರ್ಜುನ ಈ ಅಸ್ತ್ರ ಬಿಟ್ಟರೆ ಆ ಅಸ್ತ್ರವನ್ನು ಅವನು ಶಾಂತ ಮಾಡ್ತಾನೆ, ಆದರೆ ಅದರಿಂದ ಏನಾಗುತ್ತೆ, ಜನಕ್ಕೆ ತೊಂದರೆ ಆಗುತ್ತೆ. ಅದನ್ನು ಮಾಡದೇ ಇದ್ದರೆ ಅವರಿಗೆ ತೊಂದರೆ ಆಗುತ್ತೆ, ಪಾಂಡವರೇ ಸಾಯಬೇಕಾಗತ್ತೆ. ಅದಕ್ಕೆ ಅದನ್ನು ಅರ್ಜುನ ಅವನ ಎದುರಿಗೆ, ವ್ಯಾಸರ ಎದುರಿಗೆ ಇಟ್ಟಿದ್ದು, ನಮಗೂ ತೊಂದರೆ ಆಗದಂತೆ ಜನಕ್ಕೂ ತೊಂದರೆ ಆಗದಂತೆ ಒಂದು ತೀರ್ಮಾನ ತಗೊಳ್ಳಿ ಅಂತ. ಅಂದರೆ ಅರ್ಥ ಏನು, ಅರ್ಜುನ ಮತ್ತೊಮ್ಮೆ ಅಸ್ತ್ರ ಬಿಡುವಂತ ಆಗಬಾರ್ದು, ಅಶ್ವತ್ಥಾಮನ ಅಸ್ತ್ರವೂ ಕೆಲಸ ಮಾಡಬಾರ್ದು, ಅಂಥದ್ದೇನೋ ಒಂದು ಆಗಬೇಕೀಗ. ಅದಕ್ಕೆ ವ್ಯಾಸರು ಅವನಿಗೆ ಹೇಳಿದ್ರು, ಅಸ್ತ್ರ ಉಪಸಂಹಾರ ಮಾಡಿಕೊಂಡು ನಿನ್ನ ಮಣಿ ಕೊಡು, ನಿನ್ನನ್ನು ಉಳಿಸ್ತಾರೆ ಅವರು, ನಿನ್ನನ್ನು ಕೊಲ್ಲದೇ ಇರುವಂಥ ಭರವಸೆ ನಾವು ಕೊಡ್ತೀವಿ ಅಂತ. ಮಣಿ ಅಂದರೆ ಈಗ ದ್ರೌಪದಿಗೆ ಕೊಡಬೇಕಾಗಿರುವಂಥದ್ದು ಆಗಿರೋದ್ರಿಂದ ಮಣಿ ಕೇಳ್ತಾ ಇದ್ದಾರೆ. ಇಲ್ಲ, ವ್ಯಾಸರಿಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅವಳು ಮಣಿ ಕೇಳಿದ್ಲು, ಒಂದು ಮಣಿ ತನ್ನಿ ಅಂತ ಹೇಳಿದ್ಲು. ಸತ್ತ ಮೇಲೆ ಆ ಮಣಿ ತರ್ಬೋದಲ್ಲ, ಅದೇ ಬೇರೆ ಪ್ರಕರಣ. ವ್ಯಾಸರು ಹೇಳ್ತಾ ಇರೋದು ನೀ ಮಣಿ ಕೊಡಬೇಕು ಅಂತ. ಮಣಿ ಯಾಕೆ ಕೊಡೋಕೆ ಹೇಳಿದ್ರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಅಶ್ವತ್ಥಾಮ ಹೇಳ್ತಾನೆ, ಪಾಂಡವೈರ್ ಯಾನಿ ರತ್ನಾನಿ ಯಚ್ಚಾನ್ಯತ್ ಕೌರವೈರ್ ಧನಂ ಅವಾಪ್ತಾನಿ ಹತೇಭ್ಯೋ ಎಂ ಮಣಿರ್ಮಮ ವಿಶಿಷ್ಯತೆ. ಪಾಂಡವರಲ್ಲಿ ಎಷ್ಟು ಸಂಪತ್ತಿತ್ತೋ ಹಿಂದೆ, ಅವರು ರಾಜಸೂಯ ಎಲ್ಲ ಮಾಡಿ ಸಂಪಾದಿಸಿದ ಸಂಪತ್ತು, ಮತ್ತು ಕುರು ವಂಶದಲ್ಲಿ ಎಷ್ಟು ಸಂಪತ್ತು ಬಂದಿತ್ತು, ಧೃತರಾಷ್ಟ್ರನ ದುರ್ಯೋಧನನವರೆಗೆ ಇಷ್ಟೂ ಸಂಪತ್ತನ್ನು ಸೇರಿಸಿದರೂ ಅದಕ್ಕಿಂತ ಹೆಚ್ಚಿನ ಸಂಪತ್ತು ಈ ಮಣಿ ಅಂತ ಹೇಳ್ತಾನೆ ಅಶ್ವತ್ಥಾಮ. ಅದಂಥ ಶಕ್ತಿಶಾಲಿ ಅಂತ. ಯಮಾಬದ್ಧ ಭಯನ್ನಾಸ್ತಿ, ಇದನ್ನು ಕಟ್ಟಿಕೊಂಡ್ರೆ ಯಾವ ಭಯವೂ ಇಲ್ಲ. ಶಸ್ತ್ರವ್ಯಾಧಿ ಕ್ಷುಧಾಶ್ರಯಂ, ಯಾವುದೆಲ್ಲ ಭಯ ಇಲ್ಲ ಅಂದರೆ ಶಸ್ತ್ರ ಭಯ ಇಲ್ಲ ಮಣಿ ದೇಹದಲ್ಲಿದ್ದರೆ. ಆಮೇಲೆ ವ್ಯಾಧಿ ಇಲ್ಲ, ಯಾವುದೇ ರೋಗ ಬರೋಲ್ಲ. ಕ್ಷುಧ ಅಂದರೆ ಹಸಿವಾಗೋಲ್ಲ, ಹಸಿವಿನ ಸಮಸ್ಯೆ ಇಲ್ಲ. ಹಸಿವಾಗತ್ತೆ ಅನ್ನೋ ಸಮಸ್ಯೆ ಇಲ್ಲ, ರೋಗ ಬರುತ್ತೆ ಅನ್ನುವ ಸಮಸ್ಯೆ ಇಲ್ಲ, ಯಾವ ಶಸ್ತ್ರಗಳು ಅವನನ್ನು ಕೊಲ್ಲೋಲ್ಲ ಅಂಥ ಮಣಿ ಇದು. ಈ ಮಣಿ ದೇವೇಭ್ಯೋ ದಾನವೇಭ್ಯೋ ವಾ ನಾಗೇಭ್ಯೋ ವಾ ಕಥಂಚನ ನ ಚ ರಕ್ಷೋಗಣ ಭಯಂ ನ ತಸ್ಕರ ಭಯ ಅಂತದ್ದು ಇದು ಯಾರಲ್ಲೂ ಇಲ್ಲ. ದೇವತೆಗಳು, ದಾನವರು, ನಾಗಗಳು ಯಾರಲ್ಲಿಯೂ ಇದಿಲ್ಲ. ಮತ್ತು ಇದನ್ನು ಹಾಕ್ಕೊಂಡ್ರೆ ರಾಕ್ಷಸರಿಂದ, ಕಳ್ಳರಿಂದ, ಎಂಥವರಿಂದಲೂ ಯಾವ ಸಮಸ್ಯೆಯೂ ಬರೋದಿಲ್ಲ. ಏವಂ ಮೀರ್ಯೋ ಮಣಿರಯಂ ನಮೇ ತ್ಯಾಜ್ಯ ಕಥಂಚನ, ಇಂಥ ಮಣಿಯನ್ನು ನಾನು ಯಾವ ಕಾರಣಕ್ಕೂ ಕೊಡಲಾರೆ ಅಂತ ಹೇಳ್ತಾನೆ ಅಶ್ವತ್ಥಾಮ. ಓಕೆ, ಅದನ್ನು ಯಾರು ಅವನಿಗೆ ಕೊಟ್ಟಿರ್ತಾರೆ, ಆ ಥರದ್ದು ಏನಾದರೂ ಹುಟ್ಟುತ್ತಾ ಬಂದಿರುತ್ತೆ. ಇಷ್ಟು ಹೇಳ್ತಾನೆ. ಆದರೆ ನೀವು ಹೇಳಿದ ಮಾತನ್ನು ನಾನು ಕೇಳ್ತೇನೆ, ನಿಮ್ಮ ಮಾತನ್ನು ನಾನು ತೆಗೆದುಹಾಕೋದಿಲ್ಲ. ಎತ್ತುತೇ ಭಗವಾನಾಹ ತನ್ಮೇ ಕಾರ್ಯಮನಂತರಂ, ನೀವು ಹೇಳಿದ್ದನ್ನು ನಾನು ಕೇಳಲೇಬೇಕು, ಹಾಗಾಗಿ ನಾನು ಈ ಮಣಿಯನ್ನು ಕೊಡ್ತೀನಿ, ಈ ಮಣಿಯನ್ನು ತೆಗೆದುಕೊಡ್ತೀನಿ. ಆದರೆ ಈ ಅಸ್ತ್ರ ಇದೆಯಲ್ಲ, ಈ ಅಸ್ತ್ರವನ್ನು ನಾನು ಪಾಂಡವರ ವಂಶದ ಮೇಲೆ ಪ್ರಯೋಗವಾಗುವಂತೆ ಮಾಡ್ತೀನಿ. ಗರ್ಭೇಶು ಪಾಂಡವೇಯಾನಾಂ ಅಮೋಘಂ ಚೈತದುದ್ಯತಂ, ಇದನ್ನು ಪಾಂಡವರ ಗರ್ಭಕ್ಕೆ ಹೋಗುವಂತೆ ಮಾಡ್ತೀನಿ ನಾನು. ಅಪಾಂಡವಾಯ ಅಂತ ಅಂದರೆ ಆ ಅರ್ಥ ಬರುವಂತೆ ನಾನು ಮಾಡ್ತೀನಿ ಇದನ್ನು. ಯಾಕೆ ಅಂದರೆ ಒಮ್ಮೆ ಪ್ರಯೋಗಿಸಿದ ಮೇಲೆ ಇದು ಆ ಕೆಲಸ ಮಾಡದೆ ನಿಲ್ಲೋಲ್ಲ, ಕೆಲಸ ಮಾಡಲೇಬೇಕದು. ಉಪಸಂಹಾರ ಮಾಡೋಕ್ಕೆ ನಂಗೆ ಬರೋಲ್ಲ. ಹಾಗಾಗಿ ಈಗಿರೋ ದಾರಿ ಏನು, ಒಂದು ಪಾಂಡವರು ಸಂಹಾರ ಆಗಬೇಕು. ಅಪಾಂಡವೇಯ ಅಂತ ಹೇಳಿದ್ದೀನಿ, ಪಾಂಡವರ ಗರ್ಭ, ಪಾಂಡವರ ವಂಶದ ಗರ್ಭ ನಾಶ ಆಗಬೇಕು. ಯಾಕೆಂದ್ರೆ ಒಂದೇ ಗರ್ಭ ಇರೋದು, ಮಕ್ಕಳು ಯಾರು ಉಳ್ಕೊಂಡಿಲ್ವಲ್ಲ. ಈಗ ಉಳಿದಿರೋದು ಅಭಿಮನ್ಯುವಿನ ಹೆಂಡತಿ ಉತ್ತರೆ ಗರ್ಭಿಣಿಯಾಗಿದ್ದಾಳೆ ಅಂತ ಅಶ್ವತ್ಥಾಮ ಅದಕ್ಕೆ ಉತ್ತರಿಸ್ತಾನೆ. ಸರಿ, ಇಲ್ಲಿ ಎರಡು ಪ್ರಶ್ನೆಗಳು. ಒಂದೇನೆಂದರೆ, ಅಂದರೆ ಉಪಸಂಹಾರ ಅರ್ಜುನನ ಮಾಡಕ್ಕೆ ಬರ್ತಬಿಟ್ಟು ಇವನಿಗೆ ಮಾಡಕ್ಕೆ ಬರಲಿಲ್ಲ. ಅದೇ ಇವನಿಗೆ ಮಾಡಕ್ಕೆ ಬರಲಿಲ್ಲ. ಯಾಕೆ ಅಂದರೆ
ಅರ್ಜುನನಿಗಿದ್ದ ಅವನ ವ್ರತ ನಿಷ್ಠೆ ಇದೆಯಲ್ಲ ಅದಿಲ್ಲ, ಅವನಿಗೆ ಇಂದ್ರಿಯ ಸಂಯಮ ಇಲ್ಲ. ಬ್ರಹ್ಮಚಾರಿ ವ್ರತ ಅಂತ ಅರ್ಜುನ ಬ್ರಹ್ಮಚಾರಿ ವ್ರತದಲ್ಲಿದ್ದ ಅಂತ ಇದೆಯಲ್ಲ ಅದು ಇವನಿಗಿಲ್ಲ. ಆಸೆ, ಆಕಾಂಕ್ಷೆ, ಬಯಕೆ, ಇಂದ್ರಿಯಗಳ ಇದು ಎಲ್ಲವೂ ಇವನಿಗಿತ್ತು. ಅರ್ಜುನನಿಗೆ ಅಂಥದ್ದು ಯಾವುದೂ ಇರಲಿಲ್ಲ. ಆಮೇಲೆ ಎರಡನೇದು ಇವನು ಅಂದರೆ ಶಸ್ತ್ರಗಳ ಭಯ ಇಲ್ಲ ಅಂತ ಹೇಳ್ತಾನೆ. ಬಟ್ ಇವನು ಭಯ ಪಡ್ತಾನಲ್ಲ ಸ್ವಲ್ಪ ಹೊತ್ತಿನ ಮುಂಚೆ ಇವ್ರು ಬರೋದು ನೋಡಿ ಅವನು ಸಾಯ್ತೀನಿ ಅಂತ ಭಯ ಆಗೇ ಇವನು ಮಾಡಿರೋದಲ್ವ. ಹಾಂ. ಸೊ ಹೀಗಾಗಿ ಅದು ಅಂದರೆ ಅದೆಲ್ಲ ಈ ಏನೇ ಇದ್ದರೂ ಕೂಡ ಆಯಾಯ ಕ್ಷಣದಲ್ಲಿ ಏನೇನೋ ಅನ್ನಿಸ್ತಾ ಹೋಗಿರುತ್ತೆ. ಈಗ ಮಣಿ ಇದೆ, ಅವನಿಗೇನೂ ಸಮಸ್ಯೆ ಇಲ್ಲ, ಅವನು ಯಾವ ಹೊತ್ತಲ್ಲೂ ಬೆದರೋದು ಬೇಡ. ಭೀಮ ಬಂದಾಗ ಭಯ ಆಯಿತು ಅವನಿಗೆ, ಅದು ಆ ಕ್ಷಣ. ಆದರೆ ಇವನು ಬ್ರಹ್ಮಶಿರಸ್ಸನ್ನು ಬಿಟ್ಟಿದ್ದ ಆ ಕಾರಣಕ್ಕಾಗಿ ಅಲ್ಲ. ಅಲ್ಲೇ ಮುಂದೆ ಹೇಳಿದ್ರು, ಮೊದಲು ಭಯ ಆಯಿತು ಇವರು ಬಂದಿದ್ದನ್ನು ನೋಡಿದಾಗ. ಭೀಮನ ಕಂಡು ಕೂಡಲೇ ಅವನಿಗೆ ಎರಡನೇದಾಗಿದ್ದು ಸಿಟ್ಟು. ದುರ್ಯೋಧನನನ್ನು ಅಧರ್ಮದಿಂದ ಕೊಂದ ಅಂತ ಬ್ರಹ್ಮಶಿರಸ್ಸನ್ನು ಪ್ರಯೋಗ ಮಾಡಿದ್ದು ಅದಕ್ಕೆ. ಆದರೆ ಮುಂದೆ ಹೇಳುವಾಗ ನಾನು ನನ್ನ ಪ್ರಾಣರಕ್ಷಣೆಗಾಗಿ ಪ್ರಯೋಗ ಮಾಡಿದೆ ಅಂತಲೂ ಹೇಳ್ತಾನೆ. ಮುಂದೆ ವ್ಯಾಸರಲ್ಲಿ ಹೇಳುವಾಗ ಯಾಕೆ ಪ್ರಯೋಗ ಮಾಡಿದೆ ಅಂತಂದರೆ ಪ್ರಾಣರಕ್ಷಣೆಗಾಗಿ ಮಾಡಿಕೊಂಡೆ ನಾನು ಅಂತಲೂ ಹೇಳ್ತಾನೆ. ಅದರ ಅರ್ಥ ಏನು ಅಂದರೆ ಆ ಒಟ್ಟು ಸನ್ನಿವೇಶ ಇದೆಯಲ್ಲ, ಇದೆಲ್ಲ ಬಹಳ ಮನಸ್ಸು ಕದಡಿದ ಸನ್ನಿವೇಶಗಳು. ಇದರಲ್ಲೆಲ್ಲ ಮಾತುಗಳು ಹೆಂಗೆಂಗೋ ಬರ್ತಾ ಇರುತ್ತೆ. ವಾಸ್ತವ ಏನು ಅಂದರೆ ಆ ಮಣಿ ಅವನ ಹಣೆಯಲ್ಲಿದ್ದಾಗ ಅವನಿಗೇನೂ ಸಮಸ್ಯೆ ಇಲ್ಲ ಅನ್ನೋದು ವಾಸ್ತವ. ಓಕೆ. ಅಂದರೆ ಶಸ್ತ್ರಾಸ್ತ್ರಗಳು ಅವನನ್ನು ಕೊಲ್ಲೋಲ್ಲ ಅಂತ, ಗಾಯನೇ ಆಗೋಲ್ಲ ಅಂತಲ್ಲ, ಶಸ್ತ್ರಗಳು ಅವನನ್ನು ಕೊಲ್ಲೋಲ್ಲ ಅಂತ. ವ್ಯಾಸರ ಅದಕ್ಕೆ ಉತ್ತರಿಸ್ತಾರೆ, ಏವಂಕುರು ನ ಚಾನ್ಯಾತೆ ಬುದ್ಧಿ ಕಾರ್ಯ ಕದಾಚನ ಗರ್ಭೇಶು ಪಾಂಡವೇಯಾನ ವಿಸೃಜ್ಯೈತದುಪಾರಮ. ವ್ಯಾಸರು ಹೇಳ್ತಾರೆ, ಸರಿ ಹಾಗೆ ಮಾಡು, ಹಾಗಿದ್ದರೆ ಬೇರೆ ಯೋಚನೆ ಮಾಡಬೇಡ, ಇನ್ನೇನು ಬೇರೆ ಯೋಚನೆ ಮಾಡಬೇಡ. ಅನ್ಯಾತೆ ಬುದ್ಧಿ ಕಾರ್ಯ ಕದಾಚನ, ಯಾವ ಕಾರಣಕ್ಕೂ ಬೇರೆ ಯೋಚನೆ ಮಾಡಬೇಡ. ಪಾಂಡವರ ಗರ್ಭದ ಮೇಲೆ ಈ ಅಸ್ತ್ರವನ್ನು ಪ್ರಯೋಗ ಮಾಡು, ಮಣಿ ಕೊಟ್ಟು ಮುಗಿಸು ಅಂತ ಹೇಳ್ತಾರೆ ವ್ಯಾಸರು. ಹೌದಾ? ಓಕೆ. ಬೇರೆ ದಾರಿ ಇಲ್ಲ, ಈಗ ಬೇರೆ ದಾರಿ ಇಲ್ಲ. ಇದನ್ನು ಕೇಳಿದ ಅಶ್ವತ್ಥಾಮ ಅದನ್ನು ಪಾಂಡವ ಗರ್ಭದ ಮೇಲೆ ಪ್ರಯೋಗ ಮಾಡ್ತಾನೆ. ದ್ವೈಪಾಯನವಚ ಶ್ರುತ್ವ ಗರ್ಭೇಶು ಪ್ರಮುಮೋಚಃ. ಅಂದರೆ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, ಅಂದರೆ ಸಂಕಲ್ಪಿಸ್ತಾನೆ. ಕೃಷ್ಣ ಇದೆಲ್ಲ ನಡೀತಾ ಇರುತ್ತೆ, ನೋಡ್ತಾ ಇರ್ತಾನಲ್ಲ, ನಗ್ತಾ ಹೇಳ್ತಾನೆ ಅವನು. ಹೃಷ್ಯಮಾಣ ಇದಂ ವಾಕ್ಯಂ ದ್ರೌಣಿಂ ಪ್ರತ್ಯಬ್ರವೀತ್ತದ. ಅವನು ನಗ್ತಾ ಅಶ್ವತ್ಥಾಮನಿಗೆ ಹೇಳ್ತಾನೆ ಕೃಷ್ಣ, ವಿರಾಟಸ್ಯ ಸುತಾಂ ಪೂರ್ವಂ ಸ್ನುಷಾಂ ಗಾಂಡೀವಧನ್ವನಃ. ಇವಳು ಉತ್ತರೆ ಉಪಪ್ಲವ್ಯದಲ್ಲಿ ಇದ್ಲು, ಉಪಪ್ಲವ್ಯದಲ್ಲೇ ವಾಸ ಮಾಡ್ತಾ ಇದ್ರಲ್ಲ ಅವರು, ವಿರಾಟ ನಗರದ ಒಂದು ನಗರ ಅದು. ಅಲ್ಲಿಗೆ ಒಬ್ಬ ಬ್ರಾಹ್ಮಣ ಬಂದಿದ್ದ ಅವಳು ಗರ್ಭಿಣಿಯಾಗಿದ್ದಾಗ. ಆಗ ಅವನು ಅವಳಿಗೊಂದು ಮಾತು ಹೇಳಿದ್ದ, ಪರೀಕ್ಷೀಣೇಶು ಕುರುಷು ಪುತ್ರಸ್ತವ ಜನಿಷ್ಯತಿ ಏತದಸ್ಯ ಪರೀಕ್ಷಿತ್ವಂ ಗರ್ಭಸ್ಥಸ್ಯ ಭವಿಷ್ಯತಿ ಅಂತ ಅವನೊಂದು ಭವಿಷ್ಯ ಹೇಳಿದ್ದ ಅವಳಿಗೆ ಬಂದ ಬ್ರಾಹ್ಮಣ. ಏನಂತ ಅಂದರೆ, ಇಡೀ ಕುರುವಂಶ ಪರಿಕ್ಷೀಣವಾಗುವಾಗ, ಅಂದರೆ ಕ್ಷೀಣವಾಗುವಾಗ, ನಶಿಸಿ ಹೋಗುವ ಹೊತ್ತಿನಲ್ಲಿ ನಿನಗೊಬ್ಬ ಮಗ ಹುಟ್ಟುತ್ತಾನೆ. ಹಾಗಾಗಿ ಇವನು ಪರೀಕ್ಷಿತ್ ಅಂತ ಕರೆಸಿಕೊಳ್ತಾನೆ. ಪರಿಕ್ಷೀಣವಾಗ್ತಾ ಇದ್ದಾಗ ಹುಟ್ಟಿ ಬಂದವ ಅಂತ ಅವನು ಭವಿಷ್ಯ ಹೇಳಿದ್ದ. ತತ್ಸ್ಯ ತದ್ವಚನಂ ಸಾಧೋ ಸತ್ಯಮೇವ ಭವಿಷ್ಯತಿ. ಅವನು ಭವಿಷ್ಯ ಹೇಳಿದಾನಲ್ಲ ಅದು ಸತ್ಯವೇ ಆಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಪರೀಕ್ಷಿತ್ ಭವಿತಾ ಹ್ಯೇಷಾಂ ಪುನರ್ವಂಶಕರಸ್ಸುತಃ. ಇವರ ಇಡೀ ವಂಶ ನಿರ್ವಂಶ ಆಗುವ ಹೊತ್ತಿನಲ್ಲಿ ಅವನು ಹುಟ್ಟಿ ಬಂದು ವಂಶವನ್ನು ಬೆಳೆಸ್ತಾನೆ ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನು ಅಂತ ಅಂದರೆ, ನೀನು ಗರ್ಭವನ್ನು ನಾಶ ಮಾಡ್ತೇನೆ ಅಂತ ಅಸ್ತ್ರಪ್ರಯೋಗ ಮಾಡಿದೆಯಲ್ಲ, ನಾನು ಅದನ್ನು ಉಳಿಸ್ತೀನಿ ಅಂತ ಅರ್ಥದಲ್ಲಿ. ನಿನಗಾಗೋಲ್ಲ ಅದು ಅಂತ, ಆ ಗರ್ಭವನ್ನು ನಾಶ ಮಾಡೋದಕ್ಕೆ ನಿನ್ನ ಹತ್ರ ಆಗೋಲ್ಲ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ದ್ರೌಣಿ ಪರಮ ಸಂರಬ್ಧ ಪ್ರತ್ಯುವಾಚೇದ ಮುತ್ತರಂ. ಇವನಿಗಿನ್ನೂ ಇಳದೇ ಇಲ್ಲ, ತುಂಬ ಸಿಟ್ಟು ಬಂತಂತೆ ಅಶ್ವತ್ಥಾಮನಿಗೆ. ಸಿಟ್ಟುಗೊಂಡು ಕೃಷ್ಣನಿಗೆ ಹೇಳ್ತಾನೆ, ನೈತದೇವಂ ಯಥಾತ್ತತ್ವಂ ಪಕ್ಷಪಾತೇನ ಕೇಶವ ವಚನಂ ಪುಂಡರೀಕಾಕ್ಷ ನಚ ಮದ್ವಾಕ್ಯಮನ್ಯಥಾ. ಪಕ್ಷಪಾತಿ ನೀನು ಅಂತ ಹೇಳ್ತಾನೆ ಅವನಿಗೆ, ಕೃಷ್ಣನಿಗೆ ಅಶ್ವತ್ಥಾಮ. ಪಕ್ಷಪಾತಿ ನೀನು ಹೇಳಿದಾಗ ಆಗೋಲ್ಲ. ನನ್ನ ಅಸ್ತ್ರ ಅವಳ ಗರ್ಭದ ಮೇಲೆ ಬೀಳತ್ತೆ ಮತ್ತು ಅವಳ ಗರ್ಭವನ್ನು ಅದು ನಾಶ ಮಾಡುತ್ತೆ. ನೀನು ರಕ್ಷಿಸೋದಕ್ಕೆ ಅಂತ ಹೊರಟಿದೆಯಲ್ಲ, ವಿರಾಟ ದುಹಿತು ಕೃಷ್ಣ ಯಾಂತಂ ರಕ್ಷಿತುಮಿಚ್ಛಸಿ. ಆ ಗರ್ಭವನ್ನು ರಕ್ಷಣೆ ಮಾಡೋದಕ್ಕೆ ಅಂತ ನೀನು ಹೊರಟಿದೆಯಲ್ಲ, ನಾನು ಅದನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾನೆ ಅಶ್ವತ್ಥಾಮ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಮೋಘ ಪರಮಾಸ್ತ್ರಸ್ಯ ಪಾತಸ್ಥಸ್ಯ ಭವಿಷ್ಯತಿ. ನೀನೇನು ಮಾಡಬಹುದು ಅಂತ ಅಂದರೆ, ನೀನು ಪ್ರಯೋಗ ಮಾಡಿದ ಅಸ್ತ್ರ ವ್ಯರ್ಥ ಆಗೋಲ್ಲ, ನಿನಗೆ ಉಪಸಂಹಾರ ಮಾಡೋಕ್ಕೆ ಬರಲ್ಲ, ಅದೆಲ್ಲ ಒಂದು ಕಡೆ ಹೋಗಲೇಬೇಕು. ನೀನು ಪ್ರಯೋಗ ಮಾಡಿದ ಅಸ್ತ್ರ ಆ ಗರ್ಭಕ್ಕೆ ಹೋಗಿ ಬೀಳತ್ತೆ, ಆ ಗರ್ಭಕ್ಕೆ ಹೋಗಿ ಬೀಳತ್ತೆ, ಆ ಮಗು ಹೊಟ್ಟೆಯಲ್ಲಿ ಸಾಯತ್ತೆ.
ಸತ್ತು ಹುಟ್ಟಿದ ಮಗು ದೀರ್ಘಾಯುಷಿ ಆಗತ್ತೆ ಅಂತ ಹೇಳ್ತಾನೆ. ಸತು ಗರ್ಭೋ ಮೃತೋ ಜಾತೋ ದೀರ್ಘಮಾಯು ರವಾಪ್ಸ್ಯತಿ. ಅದು ಮತ್ತೆ ಹುಟ್ಟಿ ಬರುತ್ತೆ, ಸತ್ತು ಹುಟ್ಟತ್ತೆ, ಆಮೇಲೆ ಬದುಕತ್ತೆ ಅದು. ಆದರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳ್ತಾನೆ. ತ್ವಾಂತು ಕಾಪುರುಷಂ ಪಾಪಂ ವಿದುಸ್ಸರ್ವೇ ಮನೀಷಿಣಃ ಅಸಕೃತ್ ಪಾಪಕರ್ಮಾಣಂ ಬಾಲಜೀವಿತ ಘಾತಕಂ. ನಿನ್ನನ್ನು ಜಗತ್ತು ಏನು ಹೇಳುತ್ತೆ ಅಂತ ಅಂದರೆ, ಒಂದು ಬಾರಿ ತಪ್ಪು ಮಾಡಿದರೆ ಬೇರೆ, ಅದು ಅಸಕೃತ್ ಪಾಪಕರ್ಮಾಣಂ, ಮತ್ತೆ 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 ದುಷ್ಟ ಕಾರ್ಯ ಮಾಡುವವನು ನೀನು. ಹಾಗಾಗಿ ನೀನು ಏನು ಗರ್ಭಹಂತಕ ಅಂತ ನಿನ್ನನ್ನು ಕರೀತಾರೆ ಅಂತ. ಗರ್ಭಹಂತಕ ಅಂತ ಜಗತ್ತು ನಿನ್ನನ್ನು ಕರೆಯುತ್ತೆ. ಹಾಗಾಗಿ ಈ ಪಾಪ ಇದೆಯಲ್ಲ, ನೀನೀಗ ಒಂದು ಇನ್ನೂ ಕಣ್ಣು ಬಿಡ್ತಾ ಇರುವ ಒಂದು ಮಗುವನ್ನು ಕೊಲ್ಲೋದಕ್ಕೆ ಹೊರಟಿದೆಯಲ್ಲ, ಆ ಪಾಪವನ್ನು ನೀನು ಅನುಭವಿಸಲೇಬೇಕು. ತಸ್ಮಾತ್ ತಮಸ್ಯ ಪಾಪಸ್ಯ ಕರ್ಮಣಃ ಫಲಮಾಪ್ನುಹಿ. ಇದರ ಫಲವನ್ನು ನೀನು ಅನುಭವಿಸಲೇಬೇಕಾಗತ್ತೆ. ಏನು ಅಂತ ಅಂದರೆ, 3 ವರ್ಷ ಸಹಸ್ರಾಣಿ ಚರಿಷ್ಯಸಿ ಮಹೀಮಿವಾಂ ಅವಾಪ್ನುವನ್ ಕ್ವಚಿತ್ ಸಂವಿಧಂ ಜಾತು ಕೇನಚಿತ್ ನಿರ್ಜನಾನ ಸಹಾಯಸ್ತ್ವಂ ದೇಶಾನ್ ಪ್ರವಿಚರಿಷ್ಯಸಿ. 3000 ವರ್ಷಗಳ ಕಾಲ ನೀನು ಇಡೀ ಜಗತ್ತನ್ನು ಸುತ್ತುತ್ತಲೇ ಇರುವಂತೆ ಆಗತ್ತೆ. ಇದು ಕೃಷ್ಣನ ಶಾಪ. ಇದು ಸುತ್ತುತ್ತಲೇ ಇರುವಂತೆ ಆಗತ್ತೆ. ಮತ್ತು ನಿನ್ನನ್ನು ಯಾರೂ ಮಾತಾಡಿಸೋಲ್ಲ. 3000 ವರ್ಷಗಳ ಕಾಲ ಎಂದೂ ಯಾರೂ ನಿನ್ನನ್ನು ಮಾತನಾಡಿಸೋಲ್ಲ. ಒಬ್ಬನೇ ಒಬ್ಬ ವ್ಯಕ್ತಿಯ ಜೊತೆಗೆ ನಿನಗೆ ಮಾತಾಡೋಕ್ಕೆ ಸಾಧ್ಯ ಆಗಲ್ಲ, ಯಾರೂ ನಿನ್ನನ್ನು ಮಾತನಾಡಿಸೋಲ್ಲ. ನಿರ್ಜನಾನ್ ಅಸಹಾಯಸ್ತ್ವಂ, ನಿನಗೆ ಯಾರೂ ಸಹಾಯ ಮಾಡೋಲ್ಲ. ಭವಿತ್ರೀ ನಹಿತೆ ಕ್ಷುದ್ರ ಜನಮಧ್ಯೇಶು ಸಂಸ್ಥಿತಿ, ಜನರ ಮಧ್ಯದಲ್ಲಿ ಇರೋದಕ್ಕೆ ಕೂಡ ಆಗಲ್ಲ. ನೀನು ದಟ್ಟವಾದ ಕಾಡೋ ಜನವೇ ಇರದ ಜಾಗದಲ್ಲಿ ಸುತ್ತಬೇಕಾಗತ್ತೆ 3000 ವರ್ಷಗಳ ಕಾಲ. ಜೊತೆಗೆ ಪೂಯಶೋಣಿತ ಗಂಧೀಚ ದುರ್ಗ ಕಾಂತಾರ ಸಂಶ್ರಯ ವಿಚರಿಸ್ಯಸಿ ಪಾಪಾತ್ಮನ್ ಸರ್ವವ್ಯಾಧಿ ಸಮನ್ವಿತ. ಮೈಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ನಿನ್ನ ಮೈಯಿಂದ ಹೊರಗೆ. ಮತ್ತು ಸರ್ವವ್ಯಾಧಿ ಸಮನ್ವಿತ, ಎಲ್ಲ ರೋಗಗಳು ನಿನಗಿರ್ತವೆ, ಅಷ್ಟೂ ರೋಗಗಳು ನಿನಗಿರ್ತವೆ. ಹೀಗೆ ನೀನು 3000 ವರ್ಷಗಳ ಕಾಲ ತಿರುಗಬೇಕಾಗತ್ತೆ ಪ್ರಪಂಚವನ್ನು ಅಂತ ಕೃಷ್ಣ ಶಾಪ ಕೊಡುತ್ತಾನೆ. ಕೃಷ್ಣ ಶಾಪ ಕೊಟ್ಟಿದ್ದು, ಕೃಷ್ಣ ಸಿಟ್ಟಾಗೋದು ತುಂಬ ಕಡಿಮೆ, ಶಾಪ ಅಂತೂ ತುಂಬ ಕಡಿಮೆ. ಇದು ಯಾಕೆ ಬಂತು ಅಂದರೆ, ಒಂದು ತರಹದಲ್ಲಿ ಪ್ರಕರಣ ಮುಕ್ತಾಯ ಮಾಡಿಸಿದ್ರು ವ್ಯಾಸರು ಅಲ್ವಾ. ನೀನು ಮಣಿ ಕೊಡು, ಅವ್ರು ನಿನ್ನನ್ನು ಕೊಲ್ಲೋಲ್ಲ, ಅಲ್ಲಿಗೆ ಮುಗೀತು. ಕೊಲ್ಲೋಲ್ಲ ಅಂತಂದಾಗ ಅವ್ರು ಸೈಡ್ ತೀರಿಸ್ಕೊಳ್ಳೋಲ್ಲ. ಈಗ ಅಶ್ವತ್ಥಾಮನಿಗೆ ಭಯ ಇಲ್ಲ, ಆತಂಕ ಇಲ್ಲ, ಏನೂ ಇಲ್ಲ. ಆಯಿತು, ಇದನ್ನು ಅಲ್ಲಿಗೆ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ದ ಗರ್ಭಕ್ಕೆ. ವ್ಯಾಸರು ಆಯಿತು ಅಂತಲೂ ಹೇಳಿದ್ರು. ಅದಾದ ಮೇಲೆ ಇವನು ಅದನ್ನು ಅನಿವಾರ್ಯ ಅಂತ ಹೇಳಬೇಕಲ್ವ. ನನಗಿದು ಅನಿವಾರ್ಯ ಆಗಿದೆ, ನನಗೆ ಗರ್ಭವನ್ನು ಕೊಲ್ಲಬೇಕು ಅಂತ ಇಲ್ಲ, ಈಗ ಅನಿವಾರ್ಯವಾಗಿ ನಾನು ಅದಕ್ಕೆ ಹೋಗಬೇಕಾಗಿದೆ ಅಂತ ಇವನು ಒಂದು ಹಂತ ಇಳಿಬೇಕಲ್ವ, ಪಶ್ಚಾತ್ತಾಪ ಪಡಬೇಕಲ್ವ. ಗರ್ಭವನ್ನು ಕೊಲ್ಲುವಂತಾಯಿತು ನನಗೆ ಅಂತ, ನೀನು ಹೆಂಗೆ ಉಳಿಸ್ತೀಯ ನೋಡ್ತೀನಿ ಅಂತ ಕೃಷ್ಣನಿಗೆ ಚಾಲೆಂಜ್ ಹಾಕ್ತಾನೆ ಅಂತಂದಾಗ ಇನ್ನು ದುಷ್ಟತನ ಎಲ್ಲಿವರೆಗಿತ್ತು ಅಂತ ಕೃಷ್ಣನಿಗೆ ಬಂದಿದ್ದು. ಹಾಗಾಗಿ ಅಸಕೃತ್ ಪಾಪಕರ್ಮಾಣಂ ಅಂತ ಹೇಳ್ದ ಅವನು. ಪದೇ ಪದೇ ತಪ್ಪು ಮಾಡುವವ ಅಂತ, ಪದೇ ಪದೇ ದುಷ್ಟ ಕಾರ್ಯಗಳನ್ನು ಮಾಡುವವ ಅಂತ. ಒಂದು ಸಲ ಅಲ್ಲ ಅಂತ. ನಿನ್ನೆ ರಾತ್ರಿ ಹೋಗಿ ಅಷ್ಟು ಜನರನ್ನು ಕೊಂದು ಬಂದೆ, ಮುಗೀತಾ ಅಂದರೆ ಇಲ್ಲ. ಇವತ್ತು ಇಡೀ ಪಾಂಡವರನ್ನ ಕೊಲ್ಲೋದಕ್ಕೆ ಹೊರಟೆ, ಅದು ಮುಗೀತಾ ಅಂದರೆ ಇಲ್ಲ, ಅವರ ಗರ್ಭದ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ. ಇಲ್ಲಿ ಇಷ್ಟರಲ್ಲೂ ಕಾಣಿಸೋದೇನು ಅಂತ ಅಂದರೆ, ಪಾಂಡವರ ವಂಶದ ಬಗ್ಗೆ ಅಶ್ವತ್ಥಾಮ ಅಷ್ಟು ದ್ವೇಷ ಪಡೋದಕ್ಕೆ ವಿಷಯವೇ ಇಲ್ಲ. ಪಾಂಡವರು ದ್ರೋಣರನ್ನು ದ್ವೇಷ ಮಾಡಿಲ್ಲ, ಪಾಂಡವರು ಅಶ್ವತ್ಥಾಮನನ್ನು ದ್ವೇಷ ಮಾಡಿಲ್ಲ. ಪಾಂಡವರ ವಿರುದ್ಧ ಯುದ್ಧಕ್ಕೆ ಬಂದು ನಿಂತಿದ್ದು ದ್ರೋಣ ಅಶ್ವತ್ಥಾಮರು. ಪಾಂಡವರವ್ರ ವಿರುದ್ಧ ಯುದ್ಧಕ್ಕೆ ಹೋಗಿಲ್ಲ ಅಲ್ವಾ. ಇವರೆಲ್ಲ ಹೋಗಿದ್ದಾರೆ ಅವ್ರ ವಿರುದ್ಧ ಯುದ್ಧಕ್ಕೆ? ಆಚೆ ಕಡೆ ಪಕ್ಷದಲ್ಲಿ ಬಂದು ನಿಂತ್ಕೊಂಡವರು ಅವರು. ಹಾಗೆ ನಿಂತಾಗಲೂ ಇವರು ಗೌರವಿಸುವಷ್ಟು ಗೌರವಿಸಿದ್ದಾರೆ. ಇನ್ನು ದ್ರೋಣರ ಸಂಹಾರ ಆಯ್ತಲ್ಲ ಅಂದರೆ ಯುದ್ಧಕ್ಕೆ ಬಂದು ನಿಂತ ಮೇಲೆ ಮಾಡೋದೇನೂ ಇಲ್ಲ, ಮಾಡಲೇಬೇಕಾಗತ್ತೆ. ಆದರೆ ಅಲ್ಲಿ ದೃಷ್ಟದ್ಯುಮ್ನ ಮಾಡಿದ್ದು ತಪ್ಪು. ಅದೇ ದೃಷ್ಟದ್ಯುಮ್ನಿಗೆ ಹಾಗೆ ಮಾಡೋದಕ್ಕೆ ಹೇಳಿದ್ದು ಪಾಂಡವರೇನೂ ಅಲ್ಲ. ಹೀಗೆ ಯಾವತ್ತೂ ಇವನನ್ನಾಗಲಿ ಇವನ ತಂದೆಯನ್ನಾಗಲಿ ದ್ವೇಷಿಸದೇ ಗೌರವಿಸೋದವರನ್ನು ಈ ಪ್ರಮಾಣದಲ್ಲಿ ದ್ವೇಷಿಸೋದಕ್ಕೆ ಅರ್ಥ ಇಲ್ಲ ಅಂತ. ಹಾಗಾಗಿ ಅಶ್ವತ್ಥಾಮ ಇಲ್ಲಿ ತುಂಬ ಅಂದರೆ ಇಲ್ಲಿಯವರೆಗೆ ಒಂದು ಅಶ್ವತ್ಥಾಮ ಇದ್ದರೆ ಈ ಪ್ರಕರಣದ ನಂತರ ಇನ್ನೊಬ್ಬ ಅಶ್ವತ್ಥಾಮ ಆಗ್ಬಿಡ್ತಾನೆ. ಗಿರಾಹುವ ಅಂತಂತಾರಲ್ಲ ಹಿಂದಿನಲ್ಲಿ. ಅಂದರೆ ಯಾವ ಪ್ರಕರಣದ ನಂತರ ಅಂದರೆ, ರಾತ್ರಿ ಇಡೀ ಹೋಗಿ ಕೊಂದ, ಸರಿ, ದೃಷ್ಟದ್ಯುಮ್ನನ್ನು ಕೊಲ್ಲಬೇಕು ಅಂತ ಅವನಿಗಷ್ಟು ಸಿಟ್ಟಿತ್ತು, ಅದಕ್ಕೂ ಒಂದು ಲಾಜಿಕ್ ಬರುತ್ತೆ. ಆ ಲಾಜಿಕ್ ಸರಿ. ಅಲ್ಲಿ ಕೊಲ್ಲೋದಕ್ಕೆ ಅಂತ ಹೋದಾಗ ಉಪ ಪಾಂಡವರು ಎದುರಾದರು. ಇವನೇನು ಅವರನ್ನು ಹುಡ್ಕೊಂಡು ಹೋಗಿರಲಿಲ್ಲ, ಅವರೇ ಇವನ ಹತ್ರ ಬಂದಿದ್ದು.
ಹಾಂ, ಅದು ಬಿಟ್ಟುಬಿಡೋಣ. ಅದಾದ ಮೇಲೆ ಇಲ್ಲಿ ಬಂದ ಪ್ರಾಣರಕ್ಷಣೆಗೋ ಭೀಮನ ಮೇಲಿನ ಸಿಟ್ಟಿಗೋ ಅಸ್ತ್ರ ಪ್ರಯೋಗವನ್ನೋ ಮಾಡ್ದ, ಅದನ್ನೂ ಬಿಟ್ಟುಬಿಡೋಣ. ಅನಂತರ ಅನಿವಾರ್ಯ ಆಗಿ ಗರ್ಭದ ಮೇಲೆ ಪ್ರಯೋಗ ಮಾಡಬೇಕಾಗಿದೆ ಅಂತ ಅಂದಾಗ ನೀವು ಹೇಳಿದಾಗೆ ಪಶ್ಚಾತ್ತಾಪದ ಭಾವದಲ್ಲಿ ನಾನು ತಪ್ಪು ಮಾಡಿದೆ ಅನ್ನೋ ಭಾವ ಇಲ್ಲದೆ ಹೆಂಗೆ ರಕ್ಷಿಸ್ತಿ ನೋಡೋಣ ಆ ಗರ್ಭವನ್ನು ಅಂತ ಚಾಲೆಂಜ್ ಹಾಕೋದಿದೆಯಲ್ಲ ಕೃಷ್ಣನಿಗೆ, ಇಲ್ಲಿ ಅಶ್ವತ್ಥಾಮ ಪೂರ್ಣ ಬೇರೆ ಆಗಿಬಿಡ್ತಾನೆ. ಎಸ್, ಇಲ್ಲಿಯವರೆಗಿನ ಅಶ್ವತ್ಥಾಮ ಬೇರೆ ಆಗ್ತಾನೆ, ಇವನು ಬೇರೆ ಆಗ್ತಾನೆ. ವಯಃಪ್ರಾಪ್ಯ ನೀನು 3000 ವರ್ಷ ಹೀಗೆ ಸುತ್ತುತ್ತಿ ಎಲ್ಲ ಕಡೆಗೆ. ಆದರೆ ಅಲ್ಲೇನಾಗತ್ತೆ, ವಯಃಪ್ರಾಪ್ಯ ಪರೀಕ್ಷಿತ್ತು ವೇದವ್ರತಮವಾಪ್ಯ ಚ ಕೃಪಾಚಾರದ್ವತಾದ್ವೀರ ಸರ್ವಾಸ್ತ್ರಾಣ್ಯುಪಲಪ್ಸ್ಯತೆ. ಆ ಮಗು ಹುಟ್ಟೋದು ಮಾತ್ರ ಅಲ್ಲ, ಹುಟ್ಟಿ ಬೆಳೀತಾನೆ. ಅವನು ಇದೇ ಕೃಪಾಚಾರ್ಯರಿಂದ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡ್ತಾನೆ, ಎಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಾನೆ. ನಿನ್ನ ಸೋದರ ಮಾವನೇ ಅಪರೀಕ್ಷಿತನಿಗೆ ಗುರುವಾಗ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ವಿದಿತ್ವಾ ಪರಮಾಸ್ತ್ರಾಣಿ, ಎಲ್ಲ ಅಸ್ತ್ರಗಳನ್ನು ಕಲಿತಾನೆ. ಕ್ಷತ್ರಧರ್ಮವು ವ್ರತೆ ಸ್ಥಿತ, ಕ್ಷತ್ರಧರ್ಮವನ್ನು ವ್ರತದಂತೆ ನಡೆಸ್ತಾನೆ. 60 ವರ್ಷಾಣಿ ಧರ್ಮಾತ್ಮ ವಸುಧಾಂ ಪಾಲಯಿಷ್ಯತಿ, 60 ವರ್ಷಗಳ ಕಾಲ ಧರ್ಮಾತ್ಮನಾಗಿ ಈ ಭೂಮಂಡಲವನ್ನು ಆಳ್ತಾನೆ ಪರೀಕ್ಷಿತ್. ಇತಶ್ಚೋರ್ಧ್ವಂ ಮಹಾಬಾಹು ಕುರುರಾಜೋ ಭವಿಷ್ಯತಿ ಪರೀಕ್ಷಿನ್ನಾಮ ನೃಪತಿರ್ಮಿಷತಸ್ತೆ ಸುಧರ್ಮತೆ ಪಶ್ಯಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ. ಇದರ ಅನಂತರ ಕುರು ಸಿಂಹಾಸನವನ್ನು ಏರೋದೇ ನೀನು ಯಾವ ಗರ್ಭಕ್ಕೆ ಬಾಣ ಬಿಟ್ಟಿದೆಯೋ ಆ ಪರೀಕ್ಷಿತ್. ನನ್ನ ತಪಸ್ಸು ಮತ್ತು ನನ್ನ ಸತ್ಯದ ಮೇಲೆ ಆಣೆ ಇಟ್ಟು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಪಾಂಡವರು ಮುಗಿದ ತಕ್ಷಣ ಅವನು ಬರ್ತಾನೆ. ಅವನು 60 ವರ್ಷಗಳ ಕಾಲ, 60 ವರ್ಷ ಬದುಕಿರೋದಲ್ಲ, 60 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಸೊ ನನಗೆ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಕೃಷ್ಣನಿಗೆ ಅತ್ಯಂತ ಹೆಚ್ಚು ಸಿಟ್ಟು ಬಂದದ್ದು ಅಂತ ನೋಡಿದರೆ ನಮಗೆ ಕಾಣೋದು ಶಿಶುಪಾಲ ವಧೆ. ಅಲ್ಲೂ ಒಂದು ಲಾಜಿಕ್ ಇದೆ ಅದಕ್ಕೆ. ಹೌದು. ಆಮೇಲೆ ಅಲ್ಲಿ ತಪ್ಪುಗಳನ್ನ ಮಾಡಿ 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 100 ತಪ್ಪುಗಳನ್ನ ಮಾಡಿದ ಮೇಲೆ ಬದಿಸ್ತೀನಿ ಅಂತ ಅನ್ನೋದಿದೆಯಲ್ಲ, ಅದು ಒಂದು ಸಿಟ್ಟು ಮತ್ತು ಅದಕ್ಕೆ ಒಂದು ಕಾರಣ ಕೂಡ ಇದೆ. ಬಟ್ ಇಲ್ಲಿ ಆ ಥರದ್ದು ಅನ್ಸಲ್ಲ. ಇಲ್ಲಿ ಆತ ಸಾಯಿಸಿದ್ರೆ ಬೇರೆ, ಅಶ್ವತ್ಥಾಮನನ್ನು ಸಾಯಿಸಿದ, ಬಟ್ ಆತ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಜೀವನವೇ ನರಕ ಆಗೋ ಥರ ಮಾಡೋದಿದೆಯಲ್ಲ, ಅದು 3000 ವರ್ಷಗಳ ಕಾಲ ಮಾಡುವಂಥದ್ದು ಇದೆಯಲ್ಲ, ಅದು ಬಹುಶಃ ಬಹಳ ಇದಾಗಿ ಕಾಣಿಸುತ್ತೆ. ಯಾಕೆಂದರೆ ಈಗ ಕೃಷ್ಣ ಒಟ್ಟು ಘಟನೆಗಳಲ್ಲಿ ಅಭಿಮನ್ಯು ಸತ್ತಾಗಲೂ ಆ ಥರದ್ದೆಲ್ಲ ನಿಲುವುಗಳನ್ನು ತೆಗೆದುಕೊಂಡಿದ್ದಿಲ್ಲ. ಜಯದ್ರಥನ ಕೊಲ್ಲಬೇಕು ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದಾಗ ಕೇಳದೆ ಪ್ರತಿಜ್ಞೆ ಮಾಡಿದೆಯಲ್ಲ ಅಂತ ಅರ್ಜುನನಿಗೆ ಬೈದಿದ್ದಾನೆ ಅವನು. ಆಮೇಲೆ ಅವನು ರಕ್ಷಣೆ ಮಾಡಬೇಕಾಯಿತು, ಮಾಡಿದಾನೆ ಹೊರತುಪಡಿಸಿ ಎಲ್ಲೂ ಆ ಥರದ ಇದನ್ನು ಮಾಡೋಕ್ಕೆ ಹೋಗಿಲ್ಲ. ಅವನಿಗೆ ಉಪಪಾಂಡವರ ಹತ್ಯೆ ಆದಾಗಲೂ ಅವನು ಸುಮ್ಮನೆ ಇದ್ದಾನೆ. ನಾವು ಅದನ್ನು ಮಾತಾಡ್ಕೊಂಡ್ವಲ್ಲ, ನಾನು ಆವಾಗ ಅದನ್ನು ಬಿಚ್ಚಿಟ್ಟಿಲ್ಲ. ಉಪಪಾಂಡವರ ಆಗಿದೆ, ರಾತ್ರಿ ಇಡೀ ಕೊಂದಿದ್ದಾನೆ, ಅವರೆಲ್ಲ ಗೋಳಾಡ್ತಾ ಇದ್ದರು, ದ್ರೌಪದಿಯೋ ಯುಧಿಷ್ಠಿರನೋ. ಕೃಷ್ಣ ಮಾತೇ ಆಡ್ತಾ ಇಲ್ಲ, ಅವನು ಸುಮ್ಮನೆ ಇದ್ದಾನೆ. ಅಂದರೆ ಯಾವ ಹಂತದಲ್ಲೂ ಅಶ್ವತ್ಥಾಮನ ಮೇಲೆ ಏನಾದರೂ ಮಾಡಬೇಕು ಅಂತ ಕೃಷ್ಣನಿಗೆ ಅನಿಸಿಲ್ಲ. ಅಲ್ಲಿಂದ ಹೊರಟಾಗಲು ಭೀಮ ಅಶ್ವತ್ಥಾಮನ ಎದುರಿಗೆ ಹೋಗ್ತಾನೆ, ಅವನು ಬ್ರಹ್ಮಶಿರಸ್ತ್ರ ಪ್ರಯೋಗ ಮಾಡ್ತಾನೆ. ಭೀಮನನ್ನು ಉಳಿಸಬೇಕು ಅಂತ ಕೃಷ್ಣ ಹೊರಟಿದ್ದಾನೆಯೇ ಹೊರತು ಅಶ್ವತ್ಥಾಮನನ್ನು ಶಿಕ್ಷಿಸಬೇಕು ಅಂತ ಹೊರಟಿಲ್ಲ. ಇಲ್ಲಿ ಬಂದ ನಿಂತ ಮೇಲೆ ಅವನು ಬ್ರಹ್ಮಶಿರಸ್ತ್ರ ಪ್ರಯೋಗ ಮಾಡಿದಾಗ ಅರ್ಜುನನಿಗೆ ಆ ಅಸ್ತ್ರವನ್ನು ಶಾಂತಗೊಳಿಸು ಅಂತ ಹೇಳಿದಾನೆಯೇ ಹೊರತು ಕೃಷ್ಣ ಅಶ್ವತ್ಥಾಮನನ್ನು ಶಿಕ್ಷಿಸಿ ಅಂತ ಹೇಳಿಲ್ಲ. ಒಂದೇ ಒಂದು ಮಾತು ಅಶ್ವತ್ಥಾಮನ ಬಗ್ಗೆ ಕೃಷ್ಣ ಎಲ್ಲೂ ಆಡಿಲ್ಲ. ಯಾವಾಗ ಗರ್ಭದ ಮೇಲೆ ಅವನು ಪ್ರಯೋಗ ಮಾಡ್ತೀನಿ ಅಂತ ಹೇಳಿದ್ನೋ ಆ ಗರ್ಭವನ್ನು ನಾನು ರಕ್ಷಿಸ್ತೀನಿ ಅಂತ ಕೃಷ್ಣ ಹೇಳ್ದ ನಗುತ್ತಾ. ಒಬ್ಬ ಬ್ರಾಹ್ಮಣ ಬಂದು ಭವಿಷ್ಯ ಹೇಳಿದ್ದಾನೆ, ಆ ಭವಿಷ್ಯ ಸತ್ಯ ಆಗತ್ತೆ, ನಾನು ಅವನನ್ನು ರಕ್ಷಿಸ್ತೀನಿ ಅಂತ. ಆಗಲಿ ಏನು ಹೇಳಬೇಕು ಅಶ್ವತ್ಥಾಮ, ಒಳ್ಳೇದಾಯ್ತಲ್ಲ ಅಂತ ಹೇಳಬೇಕು. ನನ್ನ ಅಸ್ತ್ರವೂ ವ್ಯರ್ಥ ಆಗಲಿಲ್ಲ, ನನ್ನ ಸಂಕಲ್ಪ ಈಡೇರಿತು, ಗರ್ಭವೂ ಉಳಿತು ಅಂತಂದಾಗ ಸುಖಾಂತ ಆಯಿತು ಅಂತ ಅಶ್ವತ್ಥಾಮ ಯೋಚಿಸಬೇಕಲ್ವಾ. ತನ್ನಿಂದ ಘೋರ ಅಪರಾಧ ಆಗ್ತಾ ಇತ್ತು, ಕೃಷ್ಣನಿಂದಾಗಿ ಅಪರಾಧ ಆಗಲಿಲ್ಲ ಅಂತ ಯೋಚನೆ ಮಾಡಬೇಕು. ಆದರೆ ಹೇಗೆ ರಕ್ಷಿಸ್ತಿ ನೋಡೋಣ ಅಂತ ಯಾವಾಗ ಅಶ್ವತ್ಥಾಮ ಹೊರಟನೋ ಆಗ ಅಶ್ವತ್ಥಾಮ ಶಿಕ್ಷಾರ ಅಪರಾಧಿ ಆದ. ಸೊ ಅಲ್ಲಿಗೆ ಜಗತ್ತಿನ ಅತ್ಯಂತ ಘನಘೋರ ಶಿಕ್ಷೆ ಆರಂಭ ಆಗುತ್ತೆ. ಜಗತ್ತಿನ ಅತ್ಯಂತ ಘನಘೋರ ಶಿಕ್ಷೆ, ಸರಿಯಾದ ಶಬ್ದ ಹೇಳಿದ್ರಿ. ಸೊ ನಾನು ಎಲ್ಲೋ ಒಂದು ಕಡೆ ಓದಿದ್ದು, ನಾನು ಮುಂಚೆ ಕೂಡ ಹೇಳಿದ್ದೇನೆ ಅನಿಸುತ್ತೆ, ನಾವು ಏಕಾಂತದಲ್ಲಿರಬೇಕಾದ್ರೆ ಕಾಡಲ್ಲಿದ್ದಾಗ, ಅಂದರೆ ಈ ಥರ ಅಶ್ವತ್ಥಾಮನಿಗೆ ಏನು ಶಿಕ್ಷೆ ಬರುತ್ತಲ್ಲ ಆ ಥರ ಪ್ರದೇಶಗಳಲ್ಲೂ ಎಲ್ಲೋ ಇದ್ದಾಗ ಗಾಳಿ ಬೀಸ್ತಾ ಇರುತ್ತೆ, ಕತ್ಲೆ ಇರುತ್ತೆ, ನಿಮ್ಮ ಹತ್ರ ಜನ ಯಾರೂ ಇರಲ್ಲ, ಎಲ್ಲಿಂದನೂ ನಿಮಗೆ ಯಾರೋ ನರಳೋ ಶಬ್ದ ಕೇಳುತ್ತೆ, ಅದು ಬೇರೆ ಯಾರ್ದಲ್ಲ, ಅಶ್ವತ್ಥಾಮನ ನರಳುವಿಕೆ ಶಬ್ದ ಅಂತ ನಾನು ಎಲ್ಲೋ ಓದಿದ್ದೆ. ಹಾಗೆ ತುಂಬ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು, ಅಂದರೆ ಒಂಥರ ಬೇರೆ ಥರದ್ದೇ ಒಂದು ಸಂಚಲನ ಕ್ರಿಯೇಟ್ ಮಾಡುತ್ತದು.
ಅಂದರೆ ಈಗಲೂ ಅಶ್ವತ್ಥಾಮ ಎಲ್ಲೋ ಕೂತ್ಕೊಂಡು ನರಳ್ತಾ ಇದ್ದಾನೆ ಅನ್ನೋಂಥದ್ದು. ಸೊ ಆ ಥರದೊಂದು ಶಾಪಕ್ಕೆ ಗುರಿಯಾದ ಅಶ್ವತ್ಥಾಮನ ಮುಂದಿನ ಕಥೆ ಏನಾಯಿತು. ಸೊ ನಮ್ಮಲ್ಲಿ ಮಹಾಭಾರತದಲ್ಲಿ ಯಾವುದೂ ಕೂಡ ಹೀಗೆ ನಾವು ಅಂದ್ಕೊಂಡ ತಕ್ಷಣ ಆಗಲ್ಲ, ಮತ್ತೆ ಅದಕ್ಕೆ ಏನೋ ಇರುತ್ತೆ. ಸೊ ಅದೆಲ್ಲ ಏನಿದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಧನ್ಯವಾದಗಳು. ಈ ವಿಚಾರಗಳನ್ನ ಅದ್ಭುತವಾಗಿ ನಮಗೆ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಶಾಪದ ಕಥೆಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಥವಾ ನೀವು ಕೇಳಿರುವ ಕಥೆಗಳು, ಉಪಕಥೆಗಳು, ವರ್ಷನ್ಗಳು ಏನೇ ಇದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.